ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಸೌಂಡ್ ಅಥವಾ ಶಬ್ದಕ್ಕೆ ಸಂಬಂಧಿಸಿದ ಕೆಲವು MCQಗಳನ್ನ ಚರ್ಚೆ ಮಾಡೋರಿದ್ದೀವಿ. ಡಾಪ್ಲರ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಆಗಿದೆ. ಕೆಳಗಿನ ಯಾವುದು ಡಾಪ್ಲರ್ ಪರಿಣಾಮಕ್ಕೆ ಉದಾಹರಣೆಯಾಗಿದೆ? ಶಬ್ದದ ಆಕಾರವೊಂದು ಕೇಳುಗನಿಂದ ದೂರವಾಗುತ್ತಾ ಹೋದಂತೆ ಪಿಚ್ ನಲ್ಲಿ ಹಠಾತ್ ಆಧಿಕ್ಯತೆ. ಶಬ್ದದ ಆಕಾರದಿಂದ ಕೇಳುಗನು ದೂರವಾಗುತ್ತಾ ಹೋದಂತೆ ಪಿಚ್ ನಲ್ಲಿ ಹಠಾತ್ ಆಧಿಕ್ಯತೆ. ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ ನಲ್ಲಿ ಹಠಾತ್ ಏರಿಕೆ. ಶಬ್ದದ ಆಕಾರವು ಕೇಳುಗನಿಗೆ ಸಮೀಪವಾಗುತ್ತಿದ್ದಂತೆ ಪಿಚ್ ನಲ್ಲಿ ಸತತ ಕುಸಿತ. ಡಾಪ್ಲರ್ ಪರಿಣಾಮವನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಡಾಪ್ಲರ್ ಪರಿಣಾಮವನ್ನ ಹೇಳೋದು ಸೌಂಡ್ ನ ಯಾವ ಒಂದು ಆಟ್ರಿಬ್ಯೂಟ್ಗೆ, ಅಲ್ಲಿ ಹೇಳುವಂಥದ್ದು ವೇವ್ ಲೆಂತ್ ಅಥವಾ ತರಂಗದ ಆಟ್ರಿಬ್ಯೂಟ್ಗೆ. ಡಾಪ್ಲರ್ ಪರಿಣಾಮದ ಪ್ರಕಾರ ಸೋರ್ಸ್ ಅಥವಾ ಆಕಾರ ಮತ್ತು ಕೇಳುಗ ಅಥವಾ ಲಿಸನರ್ ಅವರುಗಳ ರಿಲೇಟಿವ್ ಮೂವ್ಮೆಂಟ್ ನಿಂದ ಏನ್ ಬದಲಾಗತ್ತೆ? ವೇವ್ ಲೆಂತ್ ನಲ್ಲಿ ತೋರಿಕೆಯ ಬದಲಾವಣೆ ಆಗತ್ತೆ ಅಂತ. ಆದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ? ತರಂಗ ದೂರದ ಪರಿಕಲ್ಪನೆಯನ್ನೇ ಕೊಟ್ಟಿಲ್ಲ. ತರಂಗ ದೂರದ ಬದಲಾಗಿ ಪಿಚ್ ನ ಬಗ್ಗೆ ಕೊಟ್ಟಿದ್ದಾರೆ. ಪಿಚ್ ಅನ್ನೋದು ಏನು? ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪಿಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ? ಯಾವುದೇ ಒಂದು ಆಕಾರ ಒಬ್ಬ ಕೇಳುಗನ ಹತ್ರ ಬರ್ತಾ ಇದ್ದ ಹಾಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರೋ ಹಾಗೆ ಅನ್ಸುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಪಿಚ್ ಜಾಸ್ತಿ ಆಯ್ತು ಅಂತ ಅರ್ಥ. ಹಾಗಾಗಿ ಇದಕ್ಕೆ ಉತ್ತರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪಿಚ್ ಜಾಸ್ತಿ ಆಯಿತು. ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ ನಲ್ಲಿ ಹಠಾತ್ ಏರಿಕೆ. ಬನ್ನಿ ಎರಡನೇ ಪ್ರಶ್ನೆ ತಗೊಳ್ಳೋಣ. ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಯಾವುದು? ಇನ್ಫ್ರಾರೆಡ್ ತರಂಗ, ಶ್ರವಣಾತೀತ ತರಂಗ, ಅಲ್ಟ್ರಾವೈಲೆಟ್ ತರಂಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ. ಇಲ್ಲಿ ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈ ಮೂರು ಎಲೆಕ್ಟ್ರೋಮ್ಯಾಗ್ನೆಟಿಕ್ಗೆ ಸಂಬಂಧಿಸಿದ್ದಂಥದ್ದೇ. ಆದ್ರೆ ಶ್ರವಣಾತೀತ ಅನ್ನೋದು ಮಾತ್ರ ಶಬ್ದಕ್ಕೆ ಸಂಬಂಧಿಸಿದ್ದು. ಸೋನಾರ್ ಅನ್ನೋ ಒಂದು ಟೆಕ್ನಾಲಜಿಯ ಮೂಲಕ ನೀರಿನ ಒಳಗಡೆ ಮತ್ತು ನೀರಿನ ಕೆಳಗಡೆ ಎಷ್ಟು ಆಳದಲ್ಲಿ ವಸ್ತುಗಳು ಇವೆ ಅಂತ ಕಂಡುಹಿಡಿತಾರೆ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಮನಗಂಡಿದ್ವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಶ್ರವಣಾತೀತ ತರಂಗಗಳು. ಇನ್ಫ್ರಾರೆಡ್ ಸೋಲಾರ್ ಸೆಲ್ಗಳಲ್ಲಿ ಮತ್ತು ಸೋಲಾರ್ ಎನರ್ಜಿಗೋಸ್ಕರ ಬಳಸುವಂಥದ್ದು. ಅಲ್ಟ್ರಾವೈಲೆಟ್ ಅದರದ್ದೇ ಆದಂತಹ ಬೇರೆ ಬೇರೆ ಉಪಯೋಗಗಳಿವೆ. UV ರೇಸ್ ಅಂತ ಅದನ್ನ ಕರೀತಾರೆ. ಇವೆರಡು ಇನ್ಫ್ರಾರೆಡ್ ಮತ್ತು ಅಲ್ಟ್ರಾವೈಲೆಟ್ ಎರಡೂ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆದರೆ ಶ್ರವಣಾತೀತ ತರಂಗ ಶಬ್ದದ ತರಂಗಗಳಾಗಿವೆ. ಡೆಸಿಬಲ್ ಪ್ರಮಾಣವು ಯಾವುದಕ್ಕೆ ಸಂಬಂಧಿಸಿರುವುದು? ಸ್ನೇಹಿತರೆ, ಶಬ್ದ ಮತ್ತು ಬೇಡದ ಶಬ್ದವಾದ ಸದ್ದು ಇವೆರಡರ ಬಗ್ಗೆ ಚರ್ಚೆ ಮಾಡುವಾಗ ಕಳೆದ ವಿಡಿಯೋದಲ್ಲಿ ನಾವು ಡೆಸಿಬಲ್ ಅನ್ನೋ ಒಂದು ಯೂನಿಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆ ಡೆಸಿಬಲ್ ಅನ್ನೋ ಯೂನಿಟ್ ಯಾವುದಕ್ಕೆ ಸಂಬಂಧಿಸಿದ್ದು? ಶಬ್ದಕ್ಕೆ ಸಂಬಂಧಿಸಿದ್ದು. ಈಗೇನೋ ನಾವು ಶಬ್ದ ಪಾಠದ್ದು, ಸೌಂಡ್ ಪಾಠದ ವಿವರಣೆಗಳನ್ನ ತಗೋತಾ ಇದ್ದೀವಿ. ಹಾಗಾಗಿ ಉತ್ತರ ಬಂದ್ಬಿಡ್ತು. ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಈ ಪ್ರಶ್ನೆಯನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕೆಂದ್ರೆ ಬೆಳಕು ಇದರಲ್ಲಿ ಬರುವಂತ ಏಕಮಾನಗಳು ಕ್ಯಾಂಡೆಲಾ ಬರುತ್ತೆ, ಜೌಲ್ ಬರುತ್ತೆ. ಹಾಗೆ ಉಷ್ಣ ಇದಕ್ಕೆ ಬರುವಂತ ಏಕಮಾನಗಳು ಕ್ಯಾಲೋರಿ ಬರುತ್ತೆ, ಜೌಲ್ ಬರುತ್ತೆ. ವಿದ್ಯುತ್ ಶಕ್ತಿಯಲ್ಲೂ ಅಷ್ಟೇ ಜೌಲ್ ಬರುತ್ತೆ, ವೋಲ್ಟ್ ಬರುತ್ತೆ, ವ್ಯಾಟ್ ಬರುತ್ತೆ, ಕಿಲೋವ್ಯಾಟ್ ಹವರ್ ಬರುತ್ತೆ. ಆದ್ರೆ ಶಬ್ದದಲ್ಲಿ ಬರುವಂತದ್ದು ಡೆಸಿಬಲ್. ಶಬ್ದದ ಅಲೆಗಳಿಗೆ ಸಂಬಂಧಿಸಿದಂತೆ ಬರುವಂತ ಮೂರು ಏಕಮಾನಗಳು ಅವು ಬೇರೆ ಬೇರೆ. ಆದ್ರೆ ಶಬ್ದ ಇಡಿಯಾಗಿ ತಗೊಂಡಾಗ ನಮಗೆ
ಪ್ರಮಾಣವಾಗುವಂತ ಏಕಮಾನ ಡೆಸಿಬಲ್. ಉತ್ತರ ಶಬ್ದ. ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯಲು ಅಂದ್ರೆ ಹುಡುಕಾಟ ಮಾಡುವಾಗ ಸಮುದ್ರದ ಆಳದಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಿಕ್ಕೆ ಬಳಸುವಂತ ಸಾಧನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ರೆಡಾರ್, ಸೋನಾರ್, ಲೇಸರ್, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸೋನಾರ್. ಏನಿದು ಸೋನಾರ್ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ. ರೆಡಾರ್ ಅಂದ್ರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಲೇಸರ್ ಅಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಇದು ಲೈಟ್ ಆಂಪ್ಲಿಫಿಕೇಶನ್ಗೆ ಸಂಬಂಧಿಸಿದ್ದಲ್ಲ, ರೇಡಿಯೋ ಡಿಟೆಕ್ಷನ್ಗೂ ಸಂಬಂಧಿಸಿದ್ದಲ್ಲ. ಯಾಕೆ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್. ಹಾಗಾಗಿ ಇದರ ಸರಿಯಾದ ಉತ್ತರ ಸೋನಾರ್ ಆಗಿದೆ. ಉಳಿದ 3 ತಪ್ಪು ಉತ್ತರಗಳು ಈ ಪ್ರಶ್ನೆಗೆ. ನಮ್ಮ ಮುಂದಿನ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನು ಸಹ ನಾವು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಶಬ್ದ ತರಂಗಗಳು, ಯಾಂತ್ರಿಕ ತರಂಗಗಳು. ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಹೆಸರು. ಈ ಹೇಳಿಕೆಗಳಲ್ಲಿ 1 ಸರಿ 2 ತಪ್ಪು, 2 ಸರಿ 1 ತಪ್ಪು, 1 ಮತ್ತು 2 2 ಸರಿ, 1 ಮತ್ತು 2 2 ತಪ್ಪು. ಸ್ನೇಹಿತರೆ, ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ನಾವು ಕೂಲಂಕಷವಾಗಿ ಗಮನಿಸಬೇಕಾಗತ್ತೆ. ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು, ಅದು ನಿಜಾನ? ಖಂಡಿತವಾಗ್ಲೂ ನಿಜ. ಯಾಕೆ ಅಂತಂದ್ರೆ ಶಬ್ದ ತರಂಗಗಳ ಪ್ರಸರಣೆಗೆ ಅಲ್ಲೊಂದು ಮಾಧ್ಯಮ ಬೇಕಾಗುತ್ತೆ. ಹಾಗಾಗಿ ಅದು ಯಾಂತ್ರಿಕ ತರಂಗ. ಶಬ್ದವನ್ನು ಅಳೆಯುವ ಏಕಮಾನ ಡೆಸಿಬಲ್. ಈಗಷ್ಟೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಹಾಗಾಗಿ 1 ಮತ್ತು 2 ಎರಡೂ ಸರಿಯಾದ ಉತ್ತರ. ಉತ್ತರ ಏನ್ ಹೇಳುತ್ತೆ? 1 ಮತ್ತು 2 ಎರಡೂ ಸರಿಯಾದದ್ದು. 1 ಸರಿ 2 ತಪ್ಪು ಅಂದ್ರೆ ಡೆಸಿಬಲ್ ತಪ್ಪು ಅಂತ ಆಗತ್ತೆ. 2 ಸರಿ 1 ತಪ್ಪು ಅಂದ್ರೆ ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು ಅಲ್ಲ ಅಂತ ಆಗತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1 ಮತ್ತು 2 ಎರಡೂ ಸರಿಯಾದದ್ದು ಅಂತ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈಕ್ರೋಫೋನಿನಲ್ಲಾಗುವ ಶಕ್ತಿಯ ರೂಪಾಂತರ ಏನು? ಈಗಾಗಲೇ ನಾವು ಶಕ್ತಿಯ ರೂಪಾಂತರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾರ್ಪಾಡಾಗಬಲ್ಲದು. ಆದರೆ ಹೊಸ ಶಕ್ತಿಯ ಒಂದು ಉತ್ಪಾದನೆ ಎಲ್ಲೂ ಸಾಧ್ಯ ಇಲ್ಲ ಮತ್ತು ಮಾಡೋದಕ್ಕೂ ಆಗಲ್ಲ. ಹಾಗಾದ್ರೆ ಮೈಕ್ರೋಫೋನ್ ಅಂದ್ರೆ ಏನು? ಮೈಕ್ರೋಫೋನ್ನ ಸಂಕ್ಷಿಪ್ತ ಪದ ಮೈಕ್ ಅಂತ. ಮೈಕ್ ಏನ್ ಮಾಡತ್ತೆ? ನಾವು ಮಾತಾಡ್ತಾ ಇರ್ತೀವಿ, ಮೈಕೆ ದೊಡ್ಡದಾಗಿ ಹೇಳೋಂಗೆ ಮಾಡತ್ತಾ? ಖಂಡಿತ ಇಲ್ಲ. ಮೈಕ್ ಮಾಡೋ ಕೆಲಸವೇ ಬೇರೆ. ಈ 4ರಲ್ಲಿ ಮೈಕ್ ಏನ್ ಕೆಲಸ ಮಾಡತ್ತೆ ನೋಡೋಣ. ವಿದ್ಯುತ್ತಿನ ಶಕ್ತಿಯನ್ನ ಶಬ್ದಕ್ಕೆ ಪರಿವರ್ತನೆ ಮಾಡುತ್ತೆ ಅಥವಾ ರೂಪಾಂತರಿಸುತ್ತೆ. ಯಾಂತ್ರಿಕ ಶಕ್ತಿಯನ್ನ ಶಬ್ದವಾಗಿ ಪರಿವರ್ತನೆ ಮಾಡುತ್ತೆ. ಶಬ್ದವನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡುತ್ತೆ ಮತ್ತು ಶಬ್ದವನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾಡುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಸರಿಯಾದ ಉತ್ತರ ಶಬ್ದವನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು. ನಾವು ಮೈಕ್ ಮುಂದೆ ಮಾತಾಡ್ತಿರ್ತೀವಿ, ಆ ಮೈಕ್ ಏನ್ ಮಾಡುತ್ತೆ? ನಮ್ಮ ಧ್ವನಿಯನ್ನ ಗ್ರಹಿಸಿ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾದ್ರೆ ವಿದ್ಯುತ್ತಿನ ಶಕ್ತಿಯನ್ನ ಶಬ್ದವನ್ನಾಗಿ ಮಾಡೋದು ಯಾವುದು? ಇಲ್ಲಿ ನೋಡಿ, ಶಬ್ದವನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮೈಕ್ ಕನ್ವರ್ಟ್ ಮಾಡಿದ ನಂತರ ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನ್ ಹೋಗುತ್ತೆ? ಸ್ಪೀಕರ್ ಹತ್ರಕ್ಕೆ ಹೋಗುತ್ತೆ. ಈಗ ಸ್ಪೀಕರ್ ಹತ್ರ ಏನ್ ನಿಂತಿದೆ? ಎಲೆಕ್ಟ್ರಿಕಲ್ ಎನರ್ಜಿ ನಿಂತಿದೆ. ಈ ಎಲೆಕ್ಟ್ರಿಕಲ್ ಎನರ್ಜಿನ ಸ್ಪೀಕರ್ಗೆ ಕೊಟ್ಟ ತಕ್ಷಣ ಸ್ಪೀಕರ್ ಏನ್ ಮಾಡುತ್ತೆ? ಅದನ್ನ ಶಬ್ದವನ್ನಾಗಿ ಪರಿವರ್ತನೆ ಮಾಡುತ್ತೆ. ಅಂದ್ರೆ ಈ ಪ್ರಶ್ನೆಯಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನ ಶಬ್ದವನ್ನಾಗಿ ಪರಿವರ್ತಿಸುವಂತಹ ಸ್ಪೀಕರ್ ಬಗ್ಗೆನೂ ತಿಳ್ಕೋಬಹುದು. ಆದರೆ ಯಾಂತ್ರಿಕ ಶಕ್ತಿಯನ್ನ ಶಬ್ದವನ್ನಾಗಿ ತಿರುಗಿಸುವಂಥದ್ದು ಮತ್ತು ಶಬ್ದವನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ತಿರುಗಿಸುವಂಥದ್ದು ಅದರ ಕೇಸಸ್ ಬೇರೆ. ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಶ್ರವಣಾತೀತ ತರಂಗಗಳ ತರಂಗ ದೂರ.
ಶ್ರವಣಾತೀತ ತರಂಗಗಳ ತರಂಗ ದೂರ ಬೇಕು ನಮಗೆ. ಅಲ್ಟ್ರಾವೈಲೆಟ್ ರೇಸ್ ನ ವೇವ್ ಲೆಂತ್ ಬೇಕಾಗಿದೆ. 1.65 ಸೆಂಟಿಮೀಟರ್ಸ್, 12.78 ಸೆಂಟಿಮೀಟರ್ಸ್, 20,000 ಸೆಂಟಿಮೀಟರ್ಸ್ ಮತ್ತು 500 ಸೆಂಟಿಮೀಟರ್ಸ್. ಶ್ರವಣಾತೀತ ಅಥವಾ ಅಲ್ಟ್ರಾಸೌಂಡ್ ಅಂತ ತಕ್ಷಣ ಜನ ಏನ್ ಮಾಡ್ತಾರೆ, 20K ಹುಡುಕ್ತಾರೆ. ಆದ್ರೆ 20K ಅಥವಾ 20,000 ಅನ್ನೋದು ಏನು? ಅದು ಅದರ ಹರ್ಡ್ಸ್ ಅಥವಾ ಫ್ರೀಕ್ವೆನ್ಸಿ. ನಾವು ಇಲ್ಲಿ ಪ್ರಶ್ನೆ ಕೇಳಿರೋದು ತರಂಗ ದೂರ, ವೇವ್ ಲೆಂತ್. ಅಂದಮೇಲೆ ಶ್ರವಣಾತೀತ ತರಂಗ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಯಾವ ಫ್ರೀಕ್ವೆನ್ಸಿಯಿಂದ ಸ್ಟಾರ್ಟ್ ಆಗತ್ತೆ? 20,000 ಹರ್ಡ್ಸ್ ಅಥವಾ 20 ಕಿಲೋ ಹರ್ಡ್ಸ್ ಇಂದ ಸ್ಟಾರ್ಟ್ ಆಗತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುವಂತದ್ದನ್ನ ನಾವು ಒಂದು ಪರಿಮಾಣವನ್ನ ಗುರುತಿಸಿಕೊಂಡು ಮುಂದುವರಿಯೋಣ. ಇದಕ್ಕೆ ಸರಿಯಾದ ಉತ್ತರ 1.65 ಸೆಂಟಿಮೀಟರ್ಸ್. ಹೇಗ್ ಬಂತು ನೋಡೋಣ ಬನ್ನಿ. ಇದರ ವರ್ಕಿಂಗ್ ಇಲ್ಲಿದೆ. ತರಂಗದ ವೇಗ ಅಂದ್ರೆ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್. ತರಂಗದ ಆವೃತ್ತಿ ಏನಿತ್ತು? 20 ಕಿಲೋ ಹರ್ಡ್ಸ್ ಅಥವಾ 20,000 ಹರ್ಡ್ಸ್. ಅಂದಮೇಲೆ ತರಂಗ ದೂರ ಎಷ್ಟು? ಅದು ಪ್ರಶ್ನೆ. ಸೂತ್ರವನ್ನ ಉಪಯೋಗಿಸ್ಬೇಕು. ತರಂಗ ದೂರ, ವೇಗ, ಆವೃತ್ತಿ, ಈ ಮೂರನ್ನ ಕನೆಕ್ಟ್ ಮಾಡುವಂತ ಫಾರ್ಮುಲಾ ಯಾವುದು? V = F ಲ್ಯಾಂಬ್ಡಾ. ಅಂದಮೇಲೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಲ್ಯಾಂಬ್ಡಾ. ನೀವು ತರಂಗದ ಸೂತ್ರವನ್ನ ಏನ್ ಮಾಡ್ಬೇಕು? ಸಬ್ಜೆಕ್ಟ್ ಚೇಂಜ್ ಮಾಡಿ ಲ್ಯಾಂಬ್ಡಾಗ್ ಬರಿಬೇಕು. ಲ್ಯಾಂಬ್ಡಾ = V/F ಆಯ್ತು. ವಿ ಅನ್ನೋದೆಷ್ಟು? 330. ಎಫ್ ಅನ್ನೋದೇನು? ಫ್ರೀಕ್ವೆನ್ಸಿ 20,000 ಹರ್ಡ್ಸ್. 330 ಡಿವೈಡೆಡ್ ಬೈ 20,000 ಅಂತ ತಗೊಂಡಾಗ ಏನ್ ಬಂತು ನಮ್ಗೆ? 0.0165 ಮೀಟರ್ ಬಂತು. ಈಗ ಪ್ರಶ್ನೆಯಲ್ಲಿ ಉತ್ತರದ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ? ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮೀಟರ್ನ ನೀವು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡೋದು ಹೇಗೆ? 100ರಿಂದ ಗುಣಿಸೋದ್ರ ಮೂಲಕ. ಇಂಟು 100 ಅಂತ ತಗೊಂಡ್ರೆ ಇಷ್ಟ ಆಯ್ತು. ಈಗ ಇಂಟು 100 ಅಂತ ಆದ್ಮೇಲೆ ಏನ್ ಮಾಡ್ಬೇಕು? ಹೆಚ್ಚು ಸೊನ್ನೆಗಳು ಇರುವಂತ 100ನ್ನ ಅಂದ್ರೆ 100 ಇಂದ ನೀವು ಗುಣಿಸ್ತಾ ಇರೋದ್ರಿಂದ ದಶಮಾಂಶ ಬಿಂದು ಡೆಸಿಮಲ್ ಪಾಯಿಂಟ್ ನ 2 ಬಿಂದುಗಳು ಬಲಗಡೆ ಚಲಿಸಬೇಕು. ಅಂದ್ರೆ 0, 1 ಒಂದಾದ್ಮೇಲೆ ಡೆಸಿಮಲ್ ಪಾಯಿಂಟ್ ನ ಇಟ್ಟರೆ 1.65 ಸೆಂಟಿಮೀಟರ್ ಸಿಕ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೀಡಲಾದ ಅಲೆಗಳಲ್ಲಿ ಯಾವುದರ ಆವೃತ್ತಿ ಹೆಚ್ಚಾಗಿದೆ? ಇಲ್ಲಿ 1, 2, 3, 4 ಅಂತ 4 ಅಲೆಗಳನ್ನ ಗುರುತಿಸಿ ನೀಡಲಾಗಿದೆ. ಈಗ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಈ 4 ಅಲೆಗಳಲ್ಲಿ ಯಾವುದರ ಆವೃತ್ತಿ, ಫ್ರೀಕ್ವೆನ್ಸಿ ಜಾಸ್ತಿ? ವಿಚ್ ಆಫ್ ದೀಸ್ ವೇವ್ಸ್ ಹ್ಯಾವ್ ಹೈ ಫ್ರೀಕ್ವೆನ್ಸಿ? ಅದರ ಚಿತ್ರ ನೋಡಿದ ತಕ್ಷಣ ಗೊತ್ತಾಗುವಂತದ್ದು ಫ್ರೀಕ್ವೆನ್ಸಿ ಅಲ್ಲ, ರಾದರ್ ಇಟ್ ಇಸ್ ವೇವ್ ಲೆಂತ್ ಅಲ್ವಾ? ಹಾಗಾದ್ರೆ ವೇವ್ ಲೆಂತ್ಗೂ ಫ್ರೀಕ್ವೆನ್ಸಿಗೂ ಏನಿದೆ ಸಂಬಂಧ? ವೇವ್ ಲೆಂತ್ ಜಾಸ್ತಿ ಆಗ್ತಿದ್ದ ಹಾಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಆದ್ದರಿಂದ ಯಾವುದರ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇದೆಯೋ ಅಥವಾ ಯಾವುದರ ವೇವ್ ಲೆಂತ್ ತುಂಬಾ ಕಡಿಮೆ ಇದೆಯೋ ಅದರ ಫ್ರೀಕ್ವೆನ್ಸಿ ಜಾಸ್ತಿ. ಇಲ್ಲಿನ ಅಲೆಗಳಲ್ಲಿ ನೀವು ಗುರುತಿಸೋದಾದ್ರೆ ಯಾವುದರ ವೇವ್ ಲೆಂತ್ ಚಿಕ್ಕದು? 1 ನ ವೇವ್ ಲೆಂತ್ ತುಂಬಾ ಚಿಕ್ಕದು. ಹಾಗಾಗಿ ಅದರ ಫ್ರೀಕ್ವೆನ್ಸಿ ತುಂಬಾ ಜಾಸ್ತಿ. ಈ ತರ ಪ್ರಶ್ನೆಗಳು ಟೆಕ್ನಿಕಲ್ಲಿ ಕೇಳುವಂತದ್ದಾಗಿರುತ್ತೆ. ಯಾವುದು ಹೆಚ್ಚಾಗಿದೆ ಅಂದ ತಕ್ಷಣ ಸಾಮಾನ್ಯವಾಗಿ 4 ಅನ್ನೋ ಉತ್ತರ ಹಾಕಿದ್ರೆ ಎಡು ಬಿದ್ರಿ. ಸ್ನೇಹಿತರೆ, ಸ್ವಲ್ಪ ಹುಷಾರಾಗಿರಿ. ಪ್ರಶ್ನೆಯನ್ನ ಪೂರ್ತಿ ಓದಿ, ಆಪ್ಷನ್ಸ್ ನ ಪೂರ್ತಿ ಓದ್ಕೊಳ್ಳಿ. ಚಿತ್ರ ಕೊಟ್ಟಿದ್ರೆ ಚಿತ್ರವನ್ನ ಗಮನಿಸಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಜನರಿಂದ ತುಂಬಿರುವ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿ ಇರುವ ಕೋಣೆಯಲ್ಲಿನ ಶಬ್ದವು ದೊಡ್ಡದಾಗಿ ಕೇಳುತ್ತದೆ. ಏಕೆಂದರೆ ಶಬ್ದದ ಕಡಿಮೆ ಹೀರಿಕೆಯಿಂದಾಗಿ, ಡಪ್ಲರ್ ಪರಿಣಾಮದಿಂದಾಗಿ, ಶಬ್ದದ ವಕ್ರೀಭವನದಿಂದಾಗಿ, ಶಬ್ದದ ವೇಗದ ಬದಲಾವಣೆಯಿಂದಾಗಿ. ತುಂಬಾ ಜನ ಕೂತಿದ್ದಾಗ ನಮ್ಗೆ ಎಕೋ ಬರಲ್ಲ ಅನ್ನೋದು ಈ ಪ್ರಶ್ನೆಯ ಸ್ವರೂಪ. ಯಾಕೆ ಎಕೋ ಬರಲ್ಲ? ನೋಡಿ, ಶಬ್ದವನ್ನ ಹಿಡ್ಕೊಳ್ಳೋ ಅಂತ ಕೆಲವು ಮೆಟೀರಿಯಲ್ಸ್ ಇದೆ. ಉದಾಹರಣೆಗೆ ವುಡ್, ಕರ್ಟನ್, ಫರ್ನಿಚರ್ಸ್ ಅಂದ್ರೆ ಫರ್ನಿಚರ್ಸ್ ವುಡ್ ಇರುವಂತದ್ದು. ಅದಕ್ಕಾಗಿ ಏನ್ ಮಾಡ್ತಾರೆ, ಖಾಲಿ ಮನೆಗೆ ಹೋದಾಗ ನಾವು ಮಾತಾಡ್ತಾ ಇದ್ರೆ ಎಕೋ ಬರ್ತಾ ಇರುತ್ತೆ. ಅದೇ
ತುಂಬಿದ ಮನೆ ಅಥವಾ ಫರ್ನಿಚರ್ಸ್ ಇರುವಂತಹ ಮನೆಗಳಲ್ಲಿ ನಾವು ಮಾತಾಡಿದಾಗ ಅದೇನಾಗತ್ತೆ, ನಮ್ಮ ಶಬ್ದ ಹೀರಿಕೆಗೆ ಒಳಗಾಗತ್ತೆ. ಸೌಂಡ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಮೆಟೀರಿಯಲ್ಸ್ ಲೈಕ್ ವುಡ್, ಕರ್ಟೈನ್ ಅಂಡ್ ಸಮ್ ಅದರ್ ಥಿಂಗ್ಸ್. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಶಬ್ದದ ಕಡಿಮೆ ಹೀರಿಕೆಯಿಂದಾಗಿ. ಜನರಿಂದ ತುಂಬಿರುವ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿ ಇರುವ ಕೋಣೆಯಲ್ಲಿ ಶಬ್ದವು ದೊಡ್ಡದಾಗಿ ಕೇಳುತ್ತದೆ. ಯಾಕೆ ಅಂದ್ರೆ ಶಬ್ದ ಕಡಿಮೆ ಹೀರಿಕೆಗೆ ಒಳಗಾಗಿದೆ. ಅಂದ್ರೆ ಹೀರಿಕೆಗೆ ಬೇಕಾಗಿರುವಂತ ಮೆಟೀರಿಯಲ್ ಅಲ್ಲಿ ಯಾವುದೂ ಇಲ್ಲ ಅಂತ. ಇನ್ನೂ ಕೆಲವೊಮ್ಮೆ ಏನ್ ಮಾಡ್ತಾರೆ, ಇದನ್ನ ರೆವರ್ಬರೇಷನ್ ಅಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕರೀತಾರೆ. ಅಕೌಸ್ಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಸೌಂಡ್. ಈ ಅಕೌಸ್ಟಿಕ್ಸ್ ನಲ್ಲಿ ರೆವರ್ಬರೇಷನ್ ಟ್ರೀಟ್ಮೆಂಟ್ ಕೊಡುವಾಗ ದೊಡ್ಡ ದೊಡ್ಡ ಸೆಮಿನಾರ್ ಹಾಲ್ಗಳು ಅಥವಾ ದೊಡ್ಡ ದೊಡ್ಡ ಏನ್ಬೋದು ರಂಗಮಂದಿರ ಅಥವಾ ಇಂತಹ ದೊಡ್ಡ ದೊಡ್ಡ ಹಾಲ್ಗಳು ಮಾಡುವಾಗ ಏನ್ ಮಾಡ್ತಾರೆ, ಅಲ್ಲಲ್ಲಿ ಮಡಿಕೆಗಳನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ತೂಗ್ಬಿಟ್ಟಿರ್ತಾರೆ, ಜಸ್ಟ್ ಟು ಅಬ್ಸಾರ್ಬ್ ಸೌಂಡ್. ಹಾಗಾಗಿ ಸೌಂಡ್ ಅಬ್ಸಾರ್ಪ್ಷನ್ ಅನ್ನೋದು ತುಂಬಾ ಮುಖ್ಯ. ಆದ್ರೆ ಕೆಲವು ಮೆಟೀರಿಯಲ್ಗಳಲ್ಲಿ ಸೌಂಡ್ ಅಬ್ಸಾರ್ಬ್ ಆಗಲ್ಲ, ಸೌಂಡ್ ವೇವ್ ಡ್ಯಾಂಪನ್ ಅಂತ ಕರಿತೀವಿ, ಅಂದ್ರೆ ಅದು ಶಕ್ತಿಯನ್ನ ಕಳ್ಕೊಳ್ಳೋದಾಗಲ್ಲ. ಹಾಗಾಗಿ ದೇವರ ಮುಂದೆ ಇಟ್ಟಿರುವಂತ ಗಂಟೆ ಏನಿದೆ, ಆ ಗಂಟೆಯಿಂದ ಬರುವಂತ ಸದ್ದು ತುಂಬಾ ಹೊತ್ತಿರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಮೆಟೀರಿಯಲ್ ಆ ಶಬ್ದವನ್ನ ಅಬ್ಸಾರ್ಬ್ ಮಾಡಲ್ಲ, ಹೆಚ್ಚಾಗಿ ಇನ್ನು ಹರಡ್ತಾ ಹೋಗುತ್ತೆ, ಅಲ್ಲಿ ಡ್ಯಾಂಪನಿಂಗ್ ಆಗಲ್ಲ. ಶಬ್ದದ ವಕ್ರೀಭವನ ಇಲ್ಲಿ ಯಾವುದೇ ತರದ ಕೆಲಸ ಮಾಡಲ್ಲ, ಶಬ್ದದ ವೇಗದ ಬದಲಾವಣೆ ಆಗಲ್ಲ, ಮತ್ತು ಡಾಪ್ಲರ್ ಪರಿಣಾಮ ಇಲ್ಲ ಆಗಲ್ಲ. ಯಾಕೆ ಅಂತಂದ್ರೆ ಸೋರ್ಸ್ ಆಗ್ಲಿ ಅಥವಾ ಲಿಸ್ನರ್ ಆಗ್ಲಿ ಇಲ್ಲಿ ಚಲಿಸ್ತಾ ಇಲ್ಲ. ಡಾಪ್ಲರ್ ಪರಿಣಾಮ ಉಂಟಾಗಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ರಿಲೇಟಿವ್ ಮೂವ್ಮೆಂಟ್ ಆಫ್ ಈದರ್ ದಿ ಅಬ್ಸರ್ವರ್ ಆರ್ ದಿ ಸೋರ್ಸ್. ಸೋನಾರ್ ಕಳುಹಿಸಿದ ಒಂದು ಅಂತರ್ಗಾಮಿ ಶಬ್ದವು ಹಿಂದಕ್ಕೆ ಬರಲು 3 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಶಬ್ದದ ವೇಗವು ನೀರಿನಲ್ಲಿ ಸೆಕೆಂಡಿಗೆ 1.5 ಕಿಲೋಮೀಟರ್ ಎಂದಾದರೆ ವಸ್ತುವು ಎಷ್ಟು ದೂರದಲ್ಲಿದೆ? 0.5 ಕಿಲೋಮೀಟರ್, 20 ಕಿಲೋಮೀಟರ್, 4.5 ಕಿಲೋಮೀಟರ್, 2.25 ಕಿಲೋಮೀಟರ್. ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದು ಒಂದು ಲೆಕ್ಕದ ಮೂಲಕ ಆದ್ರೆ ಸುಲಭ. ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಒಂದು ರಿಸೀವರ್ ಮತ್ತೊಂದು ಟ್ರಾನ್ಸ್ಮಿಟರ್. ಟ್ರಾನ್ಸ್ಮಿಟರ್ ಇಂದಂತ ಹೋದಂತ ಶ್ರವಣಾತೀತ ತರಂಗಗಳು ಸಿ ಬೆಡ್ ಅಥವಾ ಯಾವುದೇ ತರಹದ ಅಡಚಣೆಗೆ ಡಿಕ್ಕಿ ಹೊಡೆದು ರಿಸೀವರ್ ಎಂಡ್ವರೆಗೂ ಬಂದ್ಬಿಡುತ್ತೆ. ಆಗ ಚಲಿಸಿದ ದೂರ ಎಷ್ಟಾಯ್ತು? ಡಬಲ್ ಆಯ್ತು. ಹೋಗಿದ್ದೊಂದು ಬಂದಿದ್ದೊಂದು. ಅದಕ್ಕಾಗಿ ನಾವೇನ್ ಮಾಡ್ತೀವಿ, 2D ಅಂತ ಪರಿಗಣಿಸ್ತೀವಿ. 2D. V is equal to ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. V is equal to 2D/t. ಈಗ ನಮ್ಗೆ ಏನ್ ಬೇಕಾಗಿದೆ? D ಬೇಕಾಗಿದೆ. D ನ ಸಬ್ಜೆಕ್ಟ್ ಮಾಡೋಣ. D is equal to VT/2 ಆಯ್ತು. V ಎಷ್ಟು? 1.5 ಕಿಲೋಮೀಟರ್ ಪರ್ ಸೆಕೆಂಡ್. T ಎಷ್ಟು? 3 ಸೆಕೆಂಡ್. ಎಲ್ಲ ಬೆಲೆಗಳನ್ನ ಆದೇಶ ಮಾಡಿದ್ಮೇಲೆ ನಮ್ಗೆ ಸಿಕ್ಕಿದ್ದು 2.25 ಕಿಲೋಮೀಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಲೆಕ್ಕ. ದಯಮಾಡಿ ಇದನ್ನ ನೀವು ಸ್ವಲ್ಪ ಮುತುವರ್ಜಿಯಿಂದ ತಗೊಳ್ಳೋದು ನನ್ನ ಒಂದು ಈ ಲೆಕ್ಕವನ್ನ ನೀವು ಸ್ವಲ್ಪ ಮುತುವರ್ಜಿಯಿಂದ ತಗೊಳ್ಳಿ. ಮುಂದಿನ ಪ್ರಶ್ನೆ ಇದೇ ತರಹದ್ದೇ ಆಗಿದೆ. ಸೋನಾರ್ ಸಾಧನದಿಂದ ಕಳುಹಿಸಿದ ಶ್ರವಣಾತೀತ ತರಂಗಗಳು 4 ಸೆಕೆಂಡ್ಗಳಲ್ಲಿ ಹಿಂದಿರುಗುತ್ತವೆ. ನೀರಿನಲ್ಲಿ ಶಬ್ದದ ವೇಗ 1.5 ಕಿಲೋಮೀಟರ್ ಪರ್ ಸೆಕೆಂಡ್ ಆದರೆ, ಅದು ಕಿಲೋಮೀಟರ್ ಆಗಬೇಕು, ಆ ವಸ್ತುವಿನ ದೂರ 1 ಸೆಕೆಂಡ್ಗೆ 1.5 ಕಿಲೋಮೀಟರ್. ಇದೇ ರೀತಿಯಲ್ಲಿ ನಾವು ಈ ಪ್ರಶ್ನೆಯನ್ನು ಮುಂದುವರಿಸಿದ್ರೆ ನಮಗ್ ಸಿಗುವಂತ ಉತ್ತರ 3 ಕಿಲೋಮೀಟರ್.
1.5 ಕಿಲೋಮೀಟರ್ ಇಂಟು 4 ಡಿವೈಡೆಡ್ ಬೈ 2. ಈ ಲೆಕ್ಕವನ್ನ ನೀವು ಮಾಡಿದ್ದಾದ್ರೆ ಮತ್ತೆ ನಿಮಗೆ 3 ಕಿಲೋಮೀಟರ್ ಉತ್ತರ ಸಿಗುತ್ತೆ. ಇದು ಈಗಾಗಲೇ ಹಿಂದಿನ ಕೆಲವಾರು ಪ್ರವೇಶದ ಪರೀಕ್ಷೆಗಳಲ್ಲಿ ಬಂದಿರುವಂತ ಪ್ರಶ್ನೆಗಳು. ಅದನ್ನೇ ಇಲ್ಲಿ ಪಿಕ್ ಮಾಡಿ ನಿಮಗೆ ಕೊಟ್ಟಿರುವಂತದ್ದು. ಮುಂದಿನ ಪ್ರಶ್ನೆ, ರೆಡಾರ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ರೆಡಾರ್ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್, ವ್ಯಾಪ್ತಿ ನಿರ್ಧಾರ ಅಂತ ಅದಕ್ಕೆ ಹೆಸರು. ರೇಂಜಿಂಗ್ ಅಂತಂದ್ರೆ ಬೆಳಕಿನ ಅಲೆಗಳ ಮೂಲಕ ವಸ್ತುಗಳನ್ನು ಪತ್ತೆ ಹಚ್ಚಲು, ವಸ್ತುಗಳ ಪತ್ತೆಗಾಗಿ ಧ್ವನಿ ತರಂಗಗಳನ್ನು ಪ್ರತಿಫಲಿಸುತ್ತದೆ. ಮಳೆ ಮೋಡಗಳನ್ನು ಪತ್ತೆ ಹಚ್ಚಲು, ವಸ್ತುಗಳ ಸ್ಥಾನ ಮತ್ತು ದೂರವನ್ನು ಪತ್ತೆ ಹಚ್ಚಲು. ಸ್ನೇಹಿತರೆ, ಇನ್ನೂ ಒಂದು ನಾವು ಗಮನಿಸಬೇಕಾಗಿರೋದು MCQಗಳಲ್ಲಿ ಅಂದ್ರೆ 4 ಸರಿಯಾದ ಉತ್ತರಗಳೇ ಅಂತ ಅನಿಸ್ಬಿಡುತ್ತೆ. ಆದ್ರೆ ಅತ್ಯಂತ ಸಮಂಜಸವಾದ ಉತ್ತರ ಯಾವುದು ಅಂತ ನಾವು ಹುಡುಕ್ತಾ ಹೋಗ್ಬೇಕು. ಈ ಪ್ರಶ್ನೆಗೆ ಆ ರೀತಿಯ ಸಮಂಜಸತೆಯನ್ನು ಕೊಡುವಂತ ಆಪ್ಷನ್ ಡಿ, ವಸ್ತುಗಳ ಸ್ಥಾನ ಮತ್ತು ದೂರವನ್ನ ಪತ್ತೆ ಹಚ್ಚಲು. ಇದರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದೀವಿ. ಬೆಳಕಿನ ಅಲೆಗಳ ಮೂಲಕ ವಸ್ತುಗಳನ್ನ ಪತ್ತೆ ಹಚ್ಚಲು, ವಸ್ತುಗಳನ್ನ ಹುಡುಕೋದೊಂದೇ ಅಲ್ಲ, ವಸ್ತುಗಳ ಸ್ಥಾನ, ವಸ್ತುಗಳ ದೂರವನ್ನು ಹುಡುಕಬೇಕಾಗಿದೆ. ಹಾಗಾಗಿ ಎ ಸರಿಯಾದ ಉತ್ತರ ಆಗಲ್ಲ. ವಸ್ತುಗಳ ಪತ್ತೆಗಾಗಿ ಧ್ವನಿ ತರಂಗಗಳನ್ನು ಪ್ರತಿಫಲಿಸುವಂಥದ್ದು. ಆದ್ರೆ ಮತ್ತೆ ನಮ್ಗೆ ದೂರ ಮತ್ತು ಸ್ಥಾನ ಎರಡೂ ಬೇಕಾಗಿರೋದ್ರಿಂದ ಡಿ ಸರಿಯಾದ ಉತ್ತರ. ಕೆಲವೊಮ್ಮೆ ಮಳೆ ಮೋಡಗಳನ್ನ ಪತ್ತೆ ಹಚ್ಚೋದಿಕ್ಕೆ ನಾವು ಬಳಸ್ಕೊಂಡ್ರೂ ಸಹ ಆದ್ರೆ ಸ್ಥಾನ ಮತ್ತು ದೂರ ಅದು ನಮ್ಗೆ ತುಂಬಾ ಮುಖ್ಯ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಗರ್ಭಕೋಶದ ಭ್ರೂಣದ ಬೆಳವಣಿಗೆಯನ್ನು ಈ ಮೂಲಕ ಖಚಿತಪಡಿಸಿಕೊಳ್ಳಬಹುದು. ಯಾವುದ್ರ ಮೂಲಕ? CT ಸ್ಕ್ಯಾನಿಂಗ್, ಶ್ರವಣಾತೀತ ಶಬ್ದ, PTT ಪರಿಶೀಲನೆ, CO-27 ಪ್ರಯೋಗ. ಇವೆಲ್ಲವೂ ಮೆಡಿಕಲ್ ಟರ್ಮ್ಸ್. CT ಅಂದ್ರೆ ಕಂಪ್ಯೂಟರ್ ಟೋಮೋಗ್ರಫಿ ಅಂತ. ಕಂಪ್ಯೂಟರ್ ಟೋಮೋಗ್ರಫಿಯಿಂದ ನಾವು ಸ್ಕ್ಯಾನಿಂಗ್ ಮಾಡಬಹುದು. ಶ್ರವಣಾತೀತ ಶಬ್ದದ ಸ್ಕ್ಯಾನಿಂಗ್ ಸಹ ಮಾಡಬಹುದು. ಆದ್ರೆ ಪ್ರಶ್ನೆ ಇಲ್ಲಿ ನಾವು ಯಾವುದನ್ನ ಡಯಾಗ್ನೈಸ್ ಮಾಡ್ತಾ ಇದೀವಿ ಅಥವಾ ಯಾವುದನ್ನ ಅನಲೈಸ್ ಮಾಡ್ತಾ ಇದೀವಿ ಅಂತ. ಒಂದು ಫೀಟಸ್ ನ ಅನಲೈಸ್ ಮಾಡೋದಕ್ಕೆ ನಾವು ಬಳಸುವಂತದ್ದು ಶ್ರವಣಾತೀತ ಶಬ್ದ, ಸೋನೋಗ್ರಫಿ ಅಂತ ಕರಿತೀವಿ ಅದನ್ನ. ಸೋನೋಗ್ರಫಿ ಮೂಲಕ ಫೀಟಸ್ ನ ಚೆಕ್ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ಸೂಪರ್ ಸಾನಿಕ್ ಜೆಟ್ ವಿಮಾನಗಳಿಂದ ಆಗುವ ಪರಿಣಾಮ: ಓಝೋನ್ ಪದರದ ನಾಶ, ಶಬ್ದ ಮಾಲಿನ್ಯ, ನರವ್ಯೂಹದ ಮೇಲೆ ದುಷ್ಪರಿಣಾಮ, ಮೇಲಿನವುಗಳೆಲ್ಲವೂ. ವಿಶೇಷವಾಗಿ ಈ ಸೂಪರ್ ಸಾನಿಕ್ ಈಗಾಗಲೇ ನಾವು ಚರ್ಚೆ ಮಾಡಿದೀವಿ. ಸೂಪರ್ ಸಾನಿಕ್ ಅಂತಂದ್ರೆ ಎನಿಥಿಂಗ್ ಅಂಡ್ ಎನಿಥಿಂಗ್ ಬಿಯಾಂಡ್ ದಿ ವೆಲಾಸಿಟಿ ಆಫ್ ಸೌಂಡ್. ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗವನ್ನ ನಾವು ಸೂಪರ್ಸಾನಿಕ್ ವೇಗ ಅಂತ ಕರಿತೀವಿ ಅನ್ನೋದು ನಿಮ್ಗೂ ಗೊತ್ತು. ಇದ್ರ ಮೂಲಕ ಓಝೋನ್ ನಾಶ ಆಗ್ತಾ ಇದೆ ಅಂತ ಒಂದು ಪ್ರತೀತಿ ಇದೆ. ಶಬ್ದ ಮಾಲಿನ್ಯಕ್ಕೆ ಇದು ಹೆಚ್ಚಾಗಿ ಯಾವಾಗಲೂ ಸಂಭವಿಸೋದ್ರಿಂದ ಶಬ್ದ ಮಾಲಿನ್ಯ ಎಲ್ಲ ಕಡೆಗೂ ಆಗುವಂಥದ್ದಲ್ಲ, ಅಥವಾ ಅದರ ಪರಿಣಾಮ ಎಲ್ಲರ ಮೇಲೂ ಬೀರುವಂಥದ್ದಲ್ಲ. ಆದ್ರೆ ಓಝೋನ್ ಪದರದ ನಾಶ ಎಲ್ಲರಿಗೂ ಆಗುವಂತ ಪರಿಣಾಮ. ನರವ್ಯೂಹದ ಮೇಲೂ ದುಷ್ಪರಿಣಾಮ, ಅದು ಹೆಚ್ಚಿನ ಒಂದು ಮಾನ್ಯತೆಯನ್ನ ಈ ಒಂದು ಮೇಲಿನ ಎ ಉತ್ತರಕ್ಕೆ ಹೋಲಿಸಿದಾಗ ಅಷ್ಟು ಪರಿಣಾಮಕಾರಿ ಅಲ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಹೆಂಗಸರ ಧ್ವನಿಯ ಸ್ಥಾಯಿಯು ಗಂಡಸರ ಧ್ವನಿಗಿಂತ ಹೆಚ್ಚಿರುತ್ತದೆ, ಗಂಡಸರದ್ದಕ್ಕಿಂತ ಸ್ವಲ್ಪ ಕಡಿಮೆ ಅಂಚಿನಲ್ಲಿ ಇರುತ್ತದೆ, ಗಂಡಸರದ್ದಕ್ಕಿಂತ ಬಹಳ ಕಡಿಮೆ ಇರುತ್ತದೆ, ಗಂಡಸರದ್ದ ಧ್ವನಿಯ ಸ್ಥಾಯಿಯಷ್ಟೇ ಇರುತ್ತದೆ. ಸಾಮಾನ್ಯವಾಗಿ ಹೆಂಗಸರ ಧ್ವನಿಯ ಸ್ಥಾಯಿ ಹೆಚ್ಚು, ತಾರಾ ಧ್ವನಿ ಅಂತ ಅದನ್ನ ಕರಿತೀವಿ. ಗಂಡಸರ ಧ್ವನಿ ಸ್ವಲ್ಪ ಮಂದ್ರ ಅಥವಾ ಫ್ಲಾಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, 2000 ಹರ್ಟ್ಸ್ ಮತ್ತು 0.4 ಸೆಂಟಿಮೀಟರ್ ತರಂಗ ದೂರವಿರುವ ಅಲೆಯ ವೇಗವೇನು? ಇಲ್ಲೂ ಅಷ್ಟೇ ಒಂದು ಲೆಕ್ಕವನ್ನ ನಾವು ಮಾಡಬೇಕು. V = F ಲ್ಯಾಂಬ್ಡಾ ಸೂತ್ರವನ್ನ ಉಪಯೋಗಿಸಿ ಮಾಡಬೇಕು.
ಆದ್ರೆ ಅದಕ್ಕೂ ಮುಂಚೆ ಉತ್ತರವನ್ನ ಕಂಡುಕೊಳ್ಳೋಣ. ಉತ್ತರ 8 × 10⁻2 ಮೀಟರ್ ಪರ್ ಸೆಕೆಂಡ್. ಹೇಗ್ ಬಂತು? ಇಲ್ಲಿ ಯಾವ ಯಾವ ವಿವರಗಳನ್ನ ಕೊಟ್ಟಿದೆ ಅದನ್ನ ದಾಖಲಿಸೋಣ. ಆವೃತ್ತಿ ಎಷ್ಟು? 2000 ಹರ್ಟ್ಜ್. ತರಂಗ ದೂರ ಎಷ್ಟು? 0.4 ಮೀಟರ್. ಹಾಗಾಗಿ ವೆಲಾಸಿಟಿ ಅಥವಾ ವೇಗ ಎಷ್ಟು? v = f ಲ್ಯಾಂಬ್ಡಾ. f × ಲ್ಯಾಂಬ್ಡಾ 2000 × 0.4 ಎಷ್ಟಾಯ್ತು? 8000/10 ಅಥವಾ 800 ಆಯ್ತು. 800 ಅನ್ನೋದನ್ನ 8 × 10⁻2 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಮಾಡಬಹುದು. ಹಾಗಾಗಿ ಸರಿಯಾದ ಉತ್ತರ 8 × 10⁻2 ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸೂಪರ್ಸಾನಿಕ್ ವೇಗವಾಗಿದೆ? ಸೂಪರ್ಸಾನಿಕ್ ಬಗ್ಗೆ ನಾನು ಈಗಾಗಲೇ ಜಸ್ಟ್ ಹೇಳಿದೆ. ಎನಿಥಿಂಗ್ ಅಂಡ್ ಎನಿಥಿಂಗ್ ಮೋರ್ ದ್ಯಾನ್ ದಿ ವೆಲಾಸಿಟಿ ಆಫ್ ಸೌಂಡ್. ಅಂದ್ರೆ 210 ಮೀಟರ್ ಪರ್ ಸೆಕೆಂಡ್, 500, 340, 80. ಇಲ್ಲಿ 330, 340, 343 ಇವೆಲ್ಲವೂ ಸಾಧಾರಣವಾಗಿ ಇಲ್ಲಿ ಶಬ್ದದ ವೇಗ ಆಗಿರುತ್ತೆ. 500 ಅನ್ನೋದು ಶಬ್ದದ ವೇಗಕ್ಕಿಂತ ಅಧಿಕವಾದದ್ದು. ಹಾಗಾಗಿ ಸರಿಯಾದ ಉತ್ತರ 500 ಮೀಟರ್ ಪರ್ ಸೆಕೆಂಡ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಒಂದು ಚಿತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಬನ್ನಿ ನೋಡೋಣ. ಚಿತ್ರಕ್ಕೆ ಹೊಂದಿಕೊಂಡಂತೆ ಸರಿಯಾದ ಹೇಳಿಕೆ ಯಾವುದು? ತರಂಗ ದೂರ 2 ಗ್ರೇಟರ್ ದ್ಯಾನ್ ತರಂಗ ದೂರ 1. ಈ ಚಿತ್ರದಲ್ಲಿ ಏನಾಗಿದೆ? 1, 2, 3, 4 ಅಂತ 4 ಅಲೆಗಳನ್ನ ನೀಡಲಾಗಿದೆ. ಈ ಅಲೆಗಳಿಗೆ ಸಂಬಂಧಿಸಿದಂತೆ ಈ ಪ್ರಶ್ನೆ ABCD ಆಪ್ಷನ್ ನಲ್ಲಿ ನೀವು ಯಾವುದು ಸರಿಯಾದದ್ದು ಅಂತ ಹುಡುಕಬೇಕು. ಎರಡನೇ ಅಲೆಯ ತರಂಗ ದೂರ ಮೊದಲನೇ ಅಲೆಯ ತರಂಗ ದೂರಕ್ಕಿಂತ ದೊಡ್ಡದು. ವೇವ್ ಲೆಂತ್ ಆಫ್ ಸೆಕೆಂಡ್ ವೇವ್ ಇಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಫಸ್ಟ್ ವೇವ್. ಹೌದಾ? ಇಲ್ಲ. ವೇವ್ ಲೆಂತ್ ಆಫ್ ಥರ್ಡ್ ವೇವ್ ಇಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಫಸ್ಟ್. ಕರೆಕ್ಟಾ? ಅದು ಇಲ್ಲ. ವೇವ್ ಲೆಂತ್ ಆಫ್ ಥರ್ಡ್ ವೇವ್ ಇಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ 1. ವೇವ್ ಲೆಂತ್ ಆಫ್ ಥರ್ಡ್ ವೇವ್ ಇಸ್ ಈಕ್ವಲ್ ಟು ವೇವ್ ಲೆಂತ್ ಆಫ್ 1. ಅದು ಸೆಕೆಂಡ್ ಆಪ್ಷನ್. ವೇವ್ ಲೆಂತ್ ಆಫ್ ಥರ್ಡ್ ವೇವ್ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಫಸ್ಟ್ ವೇವ್. ಅದು ಚೆಕ್ ಮಾಡೋಣ. ವೇವ್ ಲೆಂತ್ ಆಫ್ 1 ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ 3. ಯಾವ್ದಿರ್ಬೋದು ಉತ್ತರ? ವೇವ್ ಲೆಂತ್ ಆಫ್ 1 ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ 3. ಆಪ್ಷನ್ ಡಿ, ವೇವ್ ಲೆಂತ್ ಆಫ್ 1 ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ 3. 1 ಮತ್ತು 3ರ ತರಂಗ ದೂರಗಳನ್ನ ನೀವು ಗಮನಿಸಿದ್ದಾದ್ರೆ ಮೊದಲನೇ ಅಲೆಯ ತರಂಗ ದೂರ 3ನೇ ಅಲೆಯ ತರಂಗ ದೂರಕ್ಕಿಂತ ದೊಡ್ಡದು. ಸ್ನೇಹಿತರೆ, ಈ ತರ ಪ್ರಶ್ನೆಗಳನ್ನು ಸಹ ನಾವು ನಿರೀಕ್ಷೆ ಮಾಡಬಹುದು. ಇತ್ತೀಚೆಗೆ ಎಲ್ಲ ಪರೀಕ್ಷೆಗಳಲ್ಲೂ ಹೆಚ್ಚು ಹೆಚ್ಚು ಜನ ಬರೆಯೋದಿಕ್ಕೆ ತೊಡಗಿರೋದ್ರಿಂದ ಅವ್ರನ್ನ ಎಲಿಮಿನೇಟ್ ಮಾಡುವಂತ ಸಂದರ್ಭ ಜಾಸ್ತಿ ಇದೆ. ಎಲಿಮಿನೇಟ್ ಮಾಡಕ್ಕೆ ಏನ್ ಮಾಡಬೇಕು? ಹೆಚ್ಚು ಹೆಚ್ಚು ಕಷ್ಟದ ಪ್ರಶ್ನೆಗಳನ್ನ ಕೊಡುವಂತ ಸಂಭವನೀಯತೆ ಜಾಸ್ತಿ ಇರೋದ್ರಿಂದ ಎಲ್ಲ ರೀತಿಯ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಯನ್ನ ತಗೊಳ್ಳೋಣ. ಇದು ಚಿತ್ರಕ್ಕೆ ಹೊಂದಿಕೊಂಡಂತೆ ಸರಿಯಾದ ಹೇಳಿಕೆ. ಅಲೆ 1ರಲ್ಲಿ 3 ಅಲೆಗಳಿವೆ. ಅಲೆ 2ರಲ್ಲಿ 3 ಅಲೆಗಳಿವೆ. 3ರಲ್ಲಿ 6 ಅಲೆಗಳಿವೆ. 4ರಲ್ಲಿ 1 ಅಲೆ ಇದೆ. 1 ಅಲೆ ಅಂತಂದ್ರೆ ಒಂದು ಕ್ರೆಸ್ಟ್ ಮತ್ತು ಒಂದು ಟ್ರಫ್ ಅಂತ ನಾವು ಅರ್ಥ ಮಾಡ್ಕೋಬೇಕು. 1ರಲ್ಲಿ 3 ಅಲೆ ಇದೆಯಾ? 3 ಕ್ರೆಸ್ಟ್ 3 ಟ್ರಫ್ ಇದೆಯಾ? ಇಲ್ಲ. 2ರಲ್ಲಿ 3 ಅಲೆಗಳು ಇದೆಯಾ? ಇದೆ. ನೋಡಿ, 3 ಕ್ರೆಸ್ಟ್ 3 ಟ್ರಫ್ ಇದೆ. ಹಾಗಾಗಿ 3 ಅಲೆ ಆಯ್ತು. 3ರಲ್ಲಿ 6 ಅಲೆಗಳು. 6 ಅಲೆ ಅಂತಂದ್ರೆ 6 ಕ್ರೆಸ್ಟ್ 6 ಟ್ರಫ್ ಇದೆಯಾ? ಇಲ್ಲ. ಟೋಟಲ್ ಆಗಿ 6 ಇರುವಂತದ್ದು. ಹಾಗೆ 4ರಲ್ಲಿ ಒಂದೇ ಒಂದು ಅಲೆ ಇದೆಯಾ? ಇಲ್ಲ. 1ಕ್ಕಿಂತ ಹೆಚ್ಚಿನ ಅಲೆ ಇದೆ. 1.5 ಅಲೆ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 2. ಇಲ್ಲಿ ಏನಾಗಿದೆ? ಬಿ ಸರಿಯಾದ ಉತ್ತರ. ಅಲೆ 2ರಲ್ಲಿ 3 ಅಲೆಗಳಿವೆ. ಇನ್ನೂ ಒಂದು ಇದೇ ತರಹದ ಪ್ರಶ್ನೆಗೆ ಸಂಬಂಧಿಸಿದ್ದು, ಇದೇ ತರಹದ ಚಿತ್ರಕ್ಕೆ ಸಂಬಂಧಿಸಿದ್ದು. ಇಲ್ಲೂ ಸಹ ನಾವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕಾಗಿದೆ. ಇಲ್ಲಿ ಉಬ್ಬು ತಗ್ಗುಗಳು ಅಥವಾ ಕ್ರೆಸ್ಟ್ ಟ್ರಫ್ಗೆ ಸಂಬಂಧಿಸಿದಂತೆ ಕೇಳ್ತಾ ಇರುವಂತ ಪ್ರಶ್ನೆ. ಎ, 1ರಲ್ಲಿ 2 ಉಬ್ಬು 3 ತಗ್ಗುಗಳಿವೆ. 2ರಲ್ಲಿ
6 ಉಬ್ಬು 6 ತಗ್ಗುಗಳಿವೆ. 3ರಲ್ಲಿ 2 ತಗ್ಗುಗಳಿವೆ. ಡಿ 1ರಲ್ಲಿ 2 ಉಬ್ಬು 1 ತಗ್ಗು ಇದೆ. ಯಾವುದು ಸರಿಯಾದ ಉತ್ತರ? ಡಿ ಸರಿಯಾದ ಉತ್ತರ. ಅಲೆ 1ರಲ್ಲಿ 2 ಉಬ್ಬು 1 ತಗ್ಗು. 2 ಉಬ್ಬು 1 ತಗ್ಗು. ಹಾಗಾಗಿ ಸ್ನೇಹಿತರೆ, ನಾವು ಚಿತ್ರವನ್ನ ಸರಿಯಾಗಿ ನೋಡ್ಬೇಕಾಗತ್ತೆ, ಗಮನಿಸಿ ನೋಡ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಯು ಈ ತರದ ಚಿತ್ರಕ್ಕೆ ಸಂಬಂಧಿಸಿದ್ದೇ ಆಗಿದೆ. ಈ ಚಿತ್ರದಲ್ಲಿ ಪಾರವನ್ನ ಪ್ರತಿನಿಧಿಸೋದು ಯಾವುದು? ಎಫ್ ಅನ್ನೋದ? ಎಫ್ ಎಲ್ಲಿದೆ ಗಮನಿಸಿ. ಎ ಅನ್ನೋದ, ಡಿ ಅನ್ನೋದ, ಸಿ ಅನ್ನೋದ? ಸರಿಯಾದ ಉತ್ತರ ಸರಿಯಾದ ಉತ್ತರ ಚಿತ್ರದಲ್ಲಿ ಡಿ. ಅಂದ್ರೆ ಸಂಕೇತದಲ್ಲಿ ಚಿತ್ರದಲ್ಲಿ ಡಿ ಅನ್ನೋದು ಸರಿಯಾದ ಉತ್ತರ ಆಗ್ಬೇಕು. ಡಿ ಇಲ್ಲಿರುವಂತ ಡಿ ಅಂದ್ರೆ ಸಿ ಅನ್ನೋದು ಸರಿಯಾದ ಉತ್ತರ. ಸಿ ಆಪ್ಷನ್ಗೆ ಚಿತ್ರದ ವಿವರಣೆ ಏನಿದೆ ಡಿ, ಇದು ಸರಿಯಾದ ಉತ್ತರ. ಡಿ ಅನ್ನೋದು ಪಾರ ಅಂದ್ರೆ ಆಂಪ್ಲಿಟ್ಯೂಡ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್. ಅಂದ್ರೆ ಯಾವುದೇ ವಸ್ತುವು ಅಂದ್ರೆ ಯಾವುದೇ ಒಂದು ಅಣುವು ಕಂಪನಕ್ಕೆ ಒಳಗಾದಾಗ ತಾನಿದ್ದಂತಹ ನಿರ್ದಿಷ್ಟ ಸ್ಥಿತಿಯಿಂದ ಗರಿಷ್ಠ ಸ್ಥಾನ ಪಲ್ಲಟ. ಇಲ್ಲಿ ಡಾಟೆಡ್ ಲೈನ್ ಏನ್ ತೋರಿಸ್ತದೆ ಅದು ನಿರ್ದಿಷ್ಟ ಸ್ಥಿತಿ. ಅಲ್ಲಿಂದ ಗರಿಷ್ಠ ಸ್ಥಾನ ಪಲ್ಲಟ ಯಾವುದಾಗತ್ತೆ? ಆ ಡಿಸ್ಟೆನ್ಸ್ ನ ನಾವು ಏನಂತ ಕರಿತೀವಿ? ಪಾರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಪಿ ಮತ್ತು ಕ್ಯೂ ತರಂಗಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಇಲ್ಲಿ ನಾವು ಅದನ್ನ ಎ ಮತ್ತು ಬಿ ಅಂತ ಮಾಡ್ಕೊಳ್ಳೋಣ. ಪಿ ಅನ್ನೋದು ದೊಡ್ಡ ಎ, ಕ್ಯೂ ಅನ್ನೋದು ಬಿ ಅಂತ ಇಟ್ಕೊಳ್ಳೋಣ. ಲ್ಯಾಂಬ್ಡಾ ಎ ಇಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಬಿ, ಲ್ಯಾಂಬ್ಡಾ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ, ಲ್ಯಾಂಬ್ಡಾ ಎ ಲೆಸ್ ದ್ಯಾನ್ ಲ್ಯಾಂಬ್ಡಾ ಬಿ ಮತ್ತು ಯಾವುದೂ ಅಲ್ಲ. ಇಲ್ಲಿ ಪಿ ಅನ್ನೋದು ಎ ಅಲೆ, ಕ್ಯೂ ಅನ್ನೋದು ಬಿ ಅಲೆ. ಹೀಗಿದ್ದಾಗ ತರಂಗ ದೂರಗಳ ಒಂದು ಸಂಬಂಧವನ್ನ ಹೇಳೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಗಮನಿಸಿ ನೋಡಿ, ಎರಡೂ ಅಲೆಗಳ ತರಂಗ ದೂರ ಒಂದೇ ಆಗಿದೆ. ಲ್ಯಾಂಬ್ಡಾ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಸದ್ದನ್ನು ಪ್ರತಿನಿಧಿಸುವುದು ಯಾವುದು? ಸದ್ದು ಅಂದ್ರೆ ನಾಯ್ಸ್, ನಮ್ಗೆ ಬೇಡದೇ ಇರುವಂತ ಶಬ್ದ. ಎ, ಬಿ, ಸಿ, ಡಿ ಯಾವುದು ಪ್ರತಿನಿಧಿಸುತ್ತೆ? ಅಲ್ಲಿ ಯಾವುದೇ ತರಹದ ಪ್ಯಾಟ್ರನ್ ಇಲ್ಲ ಅಂದ್ರೆ ಅದು ಸದ್ದು. ಉತ್ತರ ಡಿ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಇಸಿಜಿ ಎಂದರೇನು? ಎಲೆಕ್ಟ್ರೋಕಾರ್ಡಿಯೋಗ್ರಾಮ್, ಎಲೆಕ್ಟ್ರೋಗ್ರಾಫ್, ಎಲೆಕ್ಟ್ರೋಕಾರ್ಡಿಯೋಗ್ರೇಡಿಂಗ್, ಎಲೆಕ್ಟ್ರಿಸಿಟಿ ಜನರೇಟರ್. ಇವ್ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್, ವಿದ್ಯುತ್ ಹೃಲ್ಲೇಖನ ಅಂತ ಇದಕ್ಕೆ ಕರೀತಾರೆ. ಫಸ್ಟ್ ಏಡ್ ಮಾಡುವಾಗ ಅಥವಾ ಯಾವುದೇ ಒಂದು ಆಸ್ಪತ್ರೆಗೆ ಯಾರು ಒಬ್ಬ ರೋಗಿಯನ್ನ ಕರ್ಕೊಂಡು ಹೋದ ತಕ್ಷಣ ಅವರು ಫಸ್ಟ್ ಮಾಡುವಂತ ಕೆಲಸ, ಅಲ್ಲಿ ಕರ್ಕೊಂಡು ಹೋದಂತ ಪೇಷಂಟ್ ನ ಹಾರ್ಟ್ ಬೀಟ್ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ನಂತರ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಇಸಿಜಿ ಮಾಡಿ ನಂತರ ಬೇರೆ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಶುಯಾಲಿಟಿ ಅಥವಾ ಎಮರ್ಜೆನ್ಸಿನಲ್ಲಿ ಫಸ್ಟ್ ಮಾಡುವಂಥದ್ದು ಇಸಿಜಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಅದಕ್ಕೆ ಹೆಸರು. ಮುಂದಿನ ಮತ್ತು ಕೊನೆಯ ಪ್ರಶ್ನೆ, ಈ ಚಿತ್ರದಲ್ಲಿ ಪಾರವನ್ನ ಪ್ರತಿನಿಧಿಸುವುದು ಯಾವುದು ಅಂತ ನಾವು ಹೇಳಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನಾನು ಆಗ್ಲೇ ಕೇಳಿದ್ದಂತಹ ಅಂದ್ರೆ ಇಲ್ಲಿ ಬಂದಿದೆ ಸರಿಯಾದ ಉತ್ತರ ಡಿ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಉಷ್ಣ ಅಥವಾ ಹೀಟ್ ಇದಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳು, ಅನೇಕ ಪರಿಕಲ್ಪನೆಗಳನ್ನ ನಾವು ತಗೋತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಹೀಟ್ ಅಥವಾ ಉಷ್ಣದ ಪಾಠಗಳನ್ನ ಮಿಸ್ ಮಾಡ್ಕೋಬೇಡಿ. ಸಾಕಷ್ಟು ವಿವರಗಳನ್ನ ನಾವು ನಿಮ್ ಜೊತೆಗೆ ಹಂಚ್ಕೊಳ್ಳೋರಿದ್ದೀವಿ.
ಹಾಗಾಗಿ ಮುಂದಿನ ಒಂದು ಸೆಷನ್ ಅಲ್ಲಿ ಭೇಟಿ ಮಾಡೋಣ.